ಇವತ್ತು ನಡೀತಾ ಇರತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಮಾಧ್ಯಮದ ಮಿತ್ರರಿಗೆ ಮೊದಲನೇದಾಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ, ನಿಮ್ಮ ಮೂಲಕ ರಾಜ್ಯದ 7.5 ಕೋಟಿ ಕನ್ನಡಿಗರಿಗೂ ಕೂಡ ಈ ವರ್ಷ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು ಎಲ್ಲವೂ ಕೂಡ ತಾಯಿ ಚಾಮುಂಡೇಶ್ವರಿಯ ಒಂದು ಅನುಗ್ರಹದಿಂದ ದೊರಕಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಆಶಿಸ್ತಾ, ಇವತ್ತಿನ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಮುಖ್ಯವಾದಂಥ ಉದ್ದೇಶ, ಕಳೆದ ತಿಂಗಳು ರಾಜ್ಯದ ಮುಖ್ಯಮಂತ್ರಿಗಳು, ಆರ್ಥಿಕ ಸಚಿವರು 16ನೇ ಬಜೆಟ್ನ ಏನು ಮಂಡನೆಯನ್ನು ಮಾಡಿದ್ರು, ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ ಕಾಯ್ದೆ ಏನಿದೆ, ಇದು 1999ರಲ್ಲಿ ಮೊದಲು ಘೋಷಣೆ ಆದ ನಂತರ 2000 ಇಸ್ವಿನಲ್ಲಿ ಜಾರಿಗೆ ಬಂದಂಥದ್ದು ನಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಈ ಒಂದು KPTT ಆ್ಯಕ್ಟ್ನ ಒಂದು ಕಾಯ್ದೆಯ ಗೈಡ್ಲೈನ್ಸ್ ಅಡಿ ಸಾಮಾಜಿಕವಾಗಿ ಎಲ್ಲ ಸಮಾಜಗಳಿಗೆ ವಿಶೇಷವಾಗಿ ಗುತ್ತಿಗೆದಾರರಿಗೆ ನಮ್ಮ ಕಾಂಟ್ರಾಕ್ಟ್ ಬೇಸಿಸ್ ಪ್ಲಸ್ಸು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಒಂದು ಪ್ರೊಕ್ಯೂರ್ಮೆಂಟ್ ಏನಿದೆ, ಇವೆರಡರ ಅಡಿ ಬರ್ತಕ್ಕಂಥ ಈ KPTT ಆ್ಯಕ್ಟ್ನ ಒಂದು ಗೈಡ್ಲೈನ್ಸ್ಗಳೇನಿದೆ, ಅತ್ಯಂತ ದಕ್ಷತೆಯಿಂದ ಪಾರದರ್ಶಕತೆಯಿಂದ ಈ ಒಂದು KPTT ಮೂಲಕ ಎಲ್ಲ ಸಮುದಾಯಗಳಿಗೆ, ಸಮಾಜಗಳಿಗೆ ಗುರುತಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು ಅಂತಕ್ಕಂಥದ್ದು ಈ ಒಂದು KPTT ಆ್ಯಕ್ಟ್ನ ಒಂದು ಗೈಡ್ಲೈನ್ಸು ಅಂತಕ್ಕಂಥದ್ದು ನಾವೆಲ್ಲರೂ ಭಾವಿಸಿದ್ದೇವೆ. ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಏನು ಬಡ್ಜೆಟ್ನ ಮಂಡನೆ ಮಾಡಿದರು, ಆ ಸಂದರ್ಭದಲ್ಲಿ ಕಳೆದ 1 ತಿಂಗಳಿಂದ ನಿರಂತರವಾಗಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಭಾಳ ಗಂಭೀರವಾಗಿ ರಾಜ್ಯದ ಜನತೆ ಮುಂದೆ ಬಂದಿರತಕ್ಕಂಥ ಒಂದು ವಿಚಾರ, 4% ಗುತ್ತಿಗೆಯಲ್ಲಿ ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಷನ್ನ ಏಕ ಸಮುದಾಯದ ಓಲೈಕೆಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಭಾಳಷ್ಟು ಗಂಭೀರವಾಗಿ ಚರ್ಚೆ ಪ್ರಾರಂಭ ಆಯಿತು. ಇಲ್ಲಿ ಪ್ರಶ್ನೆ, ಯಾವುದೇ ರಿಸರ್ವೇಷನ್ಗಳು, ನೀವು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ರಿಸರ್ವೇಷನ್ ಇರ್ಬೋದು ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ರಿಸರ್ವೇಷನ್ಗಳಿರ್ಬೋದು, ಎಲ್ಲವೂ ಕೂಡ ಒಂದು ಸಮಾನತೆಯ ಒಂದು ದೃಷ್ಟಿಯಿಂದ ಎಲ್ಲ ಕ್ಯಾಟಗರಿಗಳಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಒಂದು ನ್ಯಾಯವನ್ನು ಒದಗಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲ್ಲಿಯವರೆಗೂ ನಡ್ಕೊಂಬಂದಿದೆ. ಆದರೆ ಇಲ್ಲಿ ಪ್ರಶ್ನೆ ಮೂಡಿರ್ತಕ್ಕಂಥದ್ದು, ಇವತ್ತು 2B ಕ್ಯಾಟಗರಿಗೆ ಇವತ್ತೇನೊಂದು ರಿಸರ್ವೇಷನ್ನ 4% ಅಂತಕ್ಕಂಥದ್ದು ಕಾಂಟ್ರಾಕ್ಟ್ ಬೇಸಿಸ್, ಅಂದರೆ 2 ಕೋಟಿಯ ಒಳಗೆ ಇರ್ತಕ್ಕಂಥ ಒಂದು ಲಿಮಿಟೇಷನ್ನ ಕಾಂಟ್ರಾಕ್ಟ್ ಏನಿದೆ, ಜೊತೆಯಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಕ್ಯೂರ್ಮೆಂಟ್ನಲ್ಲಿ ಬರ್ತಕ್ಕಂಥ 1 ಕೋಟಿ ರೂಪಾಯಿಯಷ್ಟು ಒಂದು ಈ ಒಂದು ದರದ ಒಳಗಡೆ, ಈ ವ್ಯಾಪ್ತಿ ಒಳಗಡೆ ಸೇರ್ಕೊಳ್ತಕ್ಕಂಥ ಈ ಒಂದು 4% ರಿಸರ್ವೇಷನ್ನ ವಿಶೇಷವಾಗಿ ಇವತ್ತೇನು 2B ಕ್ಯಾಟಗರಿಗೆ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಈ ಸಂದರ್ಭದಲ್ಲಿ ಪ್ರಶ್ನೆ ಮೂಡಿದಾಗ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಸಂಜೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ, ನಾವು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿ ರಿಸರ್ವೇಷನ್ನ ಕೊಟ್ಟಿರ್ತಕ್ಕಂಥದ್ದಲ್ಲ, ಅಲ್ಪಸಂಖ್ಯಾತರ ಒಂದು ಹಿತದೃಷ್ಟಿಯ ಹಿನ್ನೆಲೆಯಲ್ಲಿ ನಾನು ಈ ರಿಸರ್ವೇಷನ್ನ ಕೊಟ್ಟಿದ್ದೇನೆ.
ಅಲ್ಪಸಂಖ್ಯಾತರು ಅಂದರೆ ಕ್ರಿಶ್ಚಿಯನ್ರು ಬರ್ತಾರೆ, ಬುದ್ಧಿಸ್ಟ್ಗಳು ಬರ್ತಾರೆ, ಜೈನರು ಬರ್ತಾರೆ, ಇವೆಲ್ಲ ಸಮುದಾಯಗಳು ಬರುತ್ತೆ, ಎಲ್ರಿಗೂ ಕೊಟ್ಟಿದ್ದೇನೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆದರೆ ವಾಸ್ತವದಲ್ಲಿ 2B ಕ್ಯಾಟಗರಿಗೆ ಸೇರ್ಕೊಳ್ತಕ್ಕಂಥ ಸಮುದಾಯ ಯಾವುದು ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡಿದಾಗ ಅಥವಾ ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ 2B ಕ್ಯಾಟಗರಿನಲ್ಲಿ ಬರ್ತಕ್ಕಂಥದ್ದು ನಮಗೆ ವಿಶೇಷವಾಗಿ ಮುಸಲ್ಮಾನ್ ಸಮುದಾಯ. ಅದರಲ್ಲಿ ಅವರ ಸಬ್ ಕ್ಯಾಸ್ಟ್ಗಳಿರ್ಬೋದು, ಅದೇ ರೀತಿ OBC ವರ್ಗ ಇರ್ಬೋದು, ಮುಸಲ್ಮಾನ್ OBC ವರ್ಗ ಬಿಟ್ಟರೆ ಬೇರೆ ಕ್ರಿಶ್ಚಿಯನ್ರು ಇಲ್ಲ, ಬೌದ್ಧರು ಇಲ್ಲ, ಜೈನರು ಅಲ್ಲಿ ಬರಲಿಕ್ಕಿಲ್ಲ. ಅವರ OBC ಮೈನಾರಿಟಿ OBC ಅವ್ರು ಬರ್ತಕ್ಕಂಥ ಕ್ಯಾಟಗರಿನೇ ಬೇರೆ. ಆದರೆ ಇಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೂ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಡೀ ರಾಜ್ಯ ನೀವು ಓಡಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರಿ, ನನ್ನ ಕೈಗೆ ಪೆನ್ನು ಪೇಪರ್ ಕೊಡಿ, ನಮಗೊಂದು ಆಶೀರ್ವಾದ ಮಾಡಿ, ಸಹಕಾರ ಮಾಡಿ ಅಂತ ಇಡೀ ರಾಜ್ಯ ನೀವು ಓಡಾಡಿದ್ರಿ. ತದನಂತರ ರಾಜ್ಯದ ಜನತೆಯು ಕೂಡ ಇಲ್ಲಪ್ಪ ಆಯಿತು, ಕಾಂಗ್ರೆಸ್ಗೊಂದು ಅವಕಾಶ ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರ ಮಾಡಿ ನಿಮ್ಗೆ ಅವಕಾಶ ಕೊಟ್ಟರು. 136 ಜನ ಶಾಸಕರನ್ನ ಹೊಂದಿರತಕ್ಕಂಥ ಈ ಸರ್ಕಾರ, ಕಾಂಗ್ರೆಸ್ನ ಪಕ್ಷ, ಒಂದು ಪ್ರಶ್ನೆ ನೀವು ಮಾಡ್ಕೊಳ್ಬೇಕಾಗ್ತದೆ. ನೀವು ಈ ರೀತಿ ಕೆಟಗರಿ ವೈಸು ನೀವು ಕಾಂಟ್ರಾಕ್ಟ್ನ ಕೊಡ್ತಕ್ಕಂಥ ವಿಚಾರವಾಗಿ ನೀವು ಮೀಸಲಾತಿ ವಿಚಾರವಾಗಿ ತಾರತಮ್ಯ ಮಾಡ್ತಕ್ಕಂಥದ್ದಾದರೆ, ಹಾಗಿದ್ರೆ ಮಿಕ್ಕಿದ್ದು ಉಳಿದಂಥ ಸಮುದಾಯಗಳು, ಸಮಾಜಗಳು ನಿಮ್ಮ ಪರ ನಿಲ್ಲಿಲ್ವೇ? ನೀವು 136 ಶಾಸಕರನ್ನ ಹೊಂದಲಿಕ್ಕೆ ಇವತ್ತು ನಿಮ್ಮ ಜೊತೆ ಹಾಗಾದರೆ ಈ ರಾಜ್ಯದ ಸಂಪೂರ್ಣ ಎಲ್ಲ ಸಮಾಜಗಳು, ಸಮುದಾಯಗಳು ನಿಮ್ಮ ಜೊತೆ ನಿಲ್ಲಿಲ್ವೇ? ಯಾಕೆ ಈ ತಾರತಮ್ಯ? ನಿಮ್ಮ ಒಳಗಡೆ ಇರ್ತಕ್ಕಂಥ ಇಡನ್ ಅಜೆಂಡಾ ಏನು, ಅದನ್ನಾದರೂ ದಯಮಾಡಿ ಜನಗಳ ಮುಂದೆ ನೀವು ಇಡಬೇಕು ಅಂತಕ್ಕಂಥದ್ದು ನಾವು ಕೇಳಲಿಕ್ಕೆ ಬಯಸ್ತೇವೆ. ಈಗ 3A ಕ್ಯಾಟಗರಿ ಅವ್ರು ಏನು ತಪ್ಪು ಮಾಡಿದ್ದಾರೆ? 3B ಕ್ಯಾಟಗರಿ ಅವ್ರು ಏನು ತಪ್ಪು ಮಾಡಿದ್ದಾರೆ? ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಏನು ತಪ್ಪು ಮಾಡಿದ್ದಾರೆ? ಕ್ಯಾಟಗರಿ 1 ಅವ್ರಿಗೆ ಯಾಕೆ ನೀವು ನೋಡಿಲ್ಲ? ಕ್ಯಾಟಗರಿ TOI ಅವ್ರಿಗೂ ಕೊಡಿ. ಬರೀ 2B ಅವ್ರಿಗೆ ನೀವು ಈ ಕಾಂಟ್ರಾಕ್ಟ್ ಬೇಸಿಸ್ಸು ದೇವರಾಜಣ್ಣವ್ರು ಹೇಳ್ದಂಗೆ ಸ್ಪೆಸಿಫಿಕ್ ಆಗಿ ನೀವು ಇವರಿಗೆ ನೀವು 4% ರಿಸರ್ವೇಷನ್ನ ಕೊಡ್ತೀರಾ ಈ ಕಾಂಟ್ರಾಕ್ಟ್ನಲ್ಲಿ ಅಂದರೆ, ಇದರ ಹಿಂದಿನ ಉದ್ದೇಶಗಳೇನು, ಇದರ ಹಿಂದಿನ ಅಜೆಂಡಾ ಏನು ಅಂತಕ್ಕಂಥದ್ದು ಇವತ್ತು ಸಾರ್ವಜನಿಕ ವಲಯದಲ್ಲಿ ಇವತ್ತು ಭಾಳ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ನಿಮ್ಮ ಈ ನಡೆಗಳು ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಶೇಷವಾಗಿ ನಾವು ಪ್ರೆಸ್ ಮೀಟನ್ನು ಕರೆದಿರ್ತಕ್ಕಂಥದ್ದು, ಇವತ್ತೇನು ನೀವು 4% ರಿಸರ್ವೇಷನ್ನು 2B ಕ್ಯಾಟಗರಿ ಅವ್ರಿಗೆ ಕೊಟ್ಟಿದ್ದೀರಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.